ಬಂದು ದೊಡ್ಡ ವಾಹನ ಇಟ್ಕೊಂಡಿದ್ದೀರ ಏನೋ ಗೊತ್ತಾಗೋದಿಲ್ಲ ರೇ ಅಣ್ಣ. ಇವನಿಗಂತೂ ತಿರುಪ್ತಿ ತಿಮ್ಮಪ್ಪನೇ ಗತಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಆಟೋ ನಾನು ಬದುಕಿ ಈ ಭೂಮಿ ಮೇಲೆ ಇನ್ನು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವನ ಇಚ್ಛೆ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಗೇನ್ ಮೇಡಮ್. ಈ ಮೆಡಿಸಿನ್ಸ್ ತಂದು ಕೊಟ್ಬಿಡಿ. ಓಕೆ ಸರ್. ಸರ್ ಫೀಸು? 100 ರೂಪೀಸ್. ಥ್ಯಾಂಕ್ ಯು ಸರ್. ಬರ್ತೀನಿ. ನಾನು ಇಲ್ಲಿಗೆ ಹೇಗೆ ಬಂದೆ? ನೀವೆಲ್ಲ ಯಾರು? ಮೇಡಮ್, ರೋಡಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತು. ನಾನೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಯಾಕ್ರವ ಹಾಗ್ ನೋಡ್ತಾ ಇದ್ದೀರಾ? ಈ ಗುಡಿಸಲ್ನ ಗುಡಿ ಮಾಡಿದವ್ರು ನೀವೇ ತಾನೇ? ನೀವ್ ಕಟ್ಟಿದ ದೇವಸ್ಥಾನ ಅವೇನ್ರವ ಇದು? ಕೊಡಕ ತಗೊಳ್ಳಿಮ್ಮ. ತಗೊಳ್ಳಿಮ್ಮ. ಈಗ ಸ್ಕೂಲ್ನ ಕಟ್ಕೊಂಡು ಇಡೀ ಏರಿಯಾದಲ್ಲಿ ಎಲ್ರಿಗೂ ಹಾಲ್ ಸಪ್ಲೈ ಮಾಡ್ತಾ ಇದೀವಿ. ನಿಮ್ ದಯೆಯಿಂದ ನಾವು ತುಂಬಾ ಸಂತೋಷವಾಗಿದ್ದೀವಮ್ಮ. ಇವತ್ತು ನಮ್ಮ ಕಾಲೋನಿಯಲ್ಲಿ 2 ಮನೆಯಲ್ಲಿ ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ ಮೇಡಮ್. ಬನ್ನಿಮ್ಮ. ನೋಡಿ, ಇವತ್ತು ನಮ್ಮ ಕಾಲೋನಿಯಲ್ಲಿ ಎಲ್ಲ ಹೆಂಗಸರು ಊದ್ಕಡ್ಡಿ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಯಾರಿಗೂ ಭಾರ ಆಗದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಹಪ್ಪಳ ಸಂಡಿಗೆ ಎಲ್ಲ ತಯಾರು ಮಾಡಿ ನಾವೇ ಮನೆ ಮನೆಗೂ ಸಪ್ಲೈ ಮಾಡ್ತಾ ಇದ್ದೀವಿ. ಈ ರೀತಿ ಜೀವನ ರೂಪಿಸ್ಕೊಳ್ಳೋದಕ್ಕೆ ನೀವೇ ನಮ್ಮ ಕಾರಣ. ರಾಜ. ಏನಕ್ಕ? ನಮಸ್ಕಾರ ಮೇಡಮ್. ಅವತ್ತು ಆಟೋ ಓಡಿಸೋಕೆ ಶುರು ಮಾಡಿದವನು ಇವತ್ತು 4 ಆಟೋಗಳಿಗೆ ಓನರ್ ಆಗಿದ್ದೀನಿ. ನನ್ನಂತ ಒಬ್ಬ ಚೈನ್ ಕಳ್ಳ ಇವತ್ತು ನಿಯತ್ತಾಗಿ ದುಡಿತಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಮೇಡಮ್. ಕೊಲೆ, ಸುಲಿಗೆ, ಕಳ್ತನನೇ ಉಸಿರಾಗಿಟ್ಕೊಂಡಿದ್ದು ಈ ಕೊಳಗೇರಿ ಜನ ಇಷ್ಟೊಂದು ಬದಲಾಗಿದ್ದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ ತಾಯಿ. ನಿಮ್ಮ ಈ ಸೇವೆ ಹೀಗೆ ನಡೀಲಿ. ಇನ್ನಷ್ಟು ಬಡಾವಣೆಗಳು, ಅಪರಾಧಿಗಳು ನಿಮ್ಮಿಂದ ಬದಲಾವಣೆ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ ತಾಯಿ. ಯಾಕ್ರಿ ಇಷ್ಟು ಲೇಟು? ಮೈಸೂರಿಂದ ಕೃಷ್ಣಪ್ಪ ಫೋನ್ ಮಾಡಿ. ಅಯ್ಯೋ, ಏನಾಯ್ತ್ರಿ? ಕುಡ್ಕೊಂಡ್ ಬಂದಿದ್ದೀರಾ? ಅಂಥದ್ದು ಏನಾಯ್ತ್ರಿ ನಿಮ್ಗೆ? ಶಾರದಾ, ನಿನ್ನ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟೆ ಕಡೆ. ನಿಂಗೆ ವಂಚನೆ ಮಾಡ್ಬಿಟ್ಟೆ. ನಿಂಗೆ ನಿಜ ಹೇಳೋ ಧೈರ್ಯ ಸಾಲದೆ ಕುಡಿದ್ಬಿಟ್ಟೆ ಕಡೆ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಕುಡಿದ್ರೆ ಧೈರ್ಯ ಬರುತ್ತೆ ಅಂತ ಯಾರು ಹೇಳಿತು? ನಿಂಗೆ ಇವತ್ತೊಂದು ಸತ್ಯ ಹೇಳ್ಬಿಡ್ತೀನಿ ಕಣೆ. ಇವಳು ಇರಳಲ್ಲ, ಇವಳು ನನ್ನ ಮಗಳು ಕಿರಣ್ ಬೇಡಿ. ಕಿರಣ್ ಬೇಡಿ ನೀನ್ ತಿಳ್ಕೊಂಡಾಗೆ ಒಳ್ಳೆಯವಳಲ್ಲ. ಇತ್ತೀಚೆಗೆ ಅಪ್ಪನ ಮಾತು ಕೇಳೋಲ್ಲ, ಬೇಜವಾಬ್ದಾರಿ, ಯಾವಾಗ್ಲೂ ಡ್ಯೂಟಿ ಡ್ಯೂಟಿ ಅಂತಿರ್ತಾಳೆ. ಮಳೆ ಕಡೆ ಗಮನನೇ ಇರೋದಿಲ್ಲ. ನಾನೇನ್ ಮಾಡ್ಲಿ? ತಪ್ಪು ನಂದಲ್ಲ. ನೀವು ಖಾಕಿ, ನಾನು ಖಾಕಿ, ಯೂನಿಫಾರ್ಮ್ ಬಿಚ್ಚಿದ ಮೇಲೆ ಅಮ್ಮನ ಮುದ್ದಿನ ಮಗಳು. ಅಮ್ಮ, ನೀನೇ ಹೇಳಮ್ಮ, ಯಾವತ್ತಾದ್ರೂ ನಾನು ನಿನ್ ಮನಸ್ಸು ನೋಯಿಸಿದ್ದೀನ? ಛೇಚೆ, ಅದು ನಿನ್ ಡ್ಯೂಟಿ ಕಣೆ. ಅದಕ್ಕೂ ನಿಮ್ಮಪ್ಪ ಕುಡ್ಕೊಂಡ್ ಬಂದಿರೋದಕ್ಕೂ ಏನ್ ಸಂಬಂಧ? ನಿನ್ ಗಂಡ ಕುಡ್ಕೊಂಡು ಬಂದಿರೋದು ಅದಕ್ಕಲ್ಲ. ಅವ್ರ ಕೈಲಿ ಏನಿದೆ ನೋಡು, ಮೈಸೂರು ಮಲ್ಲಿಗೆ. ಇವತ್ತು ನಿನ್ ವೆಡ್ಡಿಂಗ್ ಆನಿವರ್ಸರಿ. ಏನ್ ಬಾಸ್, ಏನು ಪಾರ್ಟಿ ಜೋರ? ಅರೆ ಬನ್ನಿ ಬಾಸ್, ಹೂ ತಂದಿದ್ದೆ ಉಂಟಂತೆ. ಮುಖ ನೋಡ್ತಾ ಇದ್ದೀರಾ ಮುಡ್ಸಿ? ಅಮ್ಮ ಸ್ವಲ್ಪ ಆ ಕಡೆ ತಿರುಗು.
ಅಮ್ಮನಿಗೆ 20 ವರ್ಷ ಕಮ್ಮಿ ಆಗೋಯ್ತು. ಕಿಲಿಕಿಲ. ಈ ಸಂತೋಷದಲ್ಲಿ ನನಗೂ ಊಟ ಹಾಕೋದೇನ್ ಮರ್ತ್ಬಿಟ್ಯಾ? ಹೋಗಿ ಹುಚ್ಚಿ, ಬನ್ನಿ ಊಟ ಮಾಡಿ. ಅಯ್ಯೋ ನಡೀರಿ ಬಾಸ್. ಪರ್ಸು ಚೈನು ಕದಿಯೋದೇ ದೊಡ್ಡ ಸಾಧನೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಿಮ್ ಮಗಳು ನನ್ ಕಣ್ ತೆರ್ಸಿದ್ಲು. ಅವಳು ಕಳ್ಳಿನೇ, ಆದ್ರೆ ನನ್ ಥರ ಅಲ್ಲ ಸರ್. ಅವಳು ಕದ್ದಿರೋದು ಸಾವಿರಾರು ಜನರ ಮನಸ್ಸನ್ನ. ಕಿರಣ್ ಬೇಡಿ ಎಂಥ ದೊಡ್ಡ ಶಕ್ತಿ ಅಂತ ಇವತ್ತು ನನಗ್ ಗೊತ್ತಾಯ್ತು ಸರ್. ಸರ್, ಇನ್ಮೇಲೆ ಖಂಡಿತ ನಿಮ್ ಮನಸ್ಸು ನೋಯೋ ಹಾಗೆ ನಾನು ನಡ್ಕೊಳ್ಳಲ್ಲ. ನಿಮ್ಮ ಆಸೆ ಪ್ರಕಾರ ನನ್ನಲ್ಲಿ ಕಿರಣ್ ಬೇಡಿ ನಾನು ನೋಡ್ತೀರಾ? ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ನಿಮ್ಮ ಮಗಳ ಹೆಸರಿಗೆ ಕಳಂಕ ಬರೋ ಹಾಗೆ ನಾನು ನಡ್ಕೊಳ್ಳೋದಿಲ್ಲ ಸರ್. ನನ್ನ ನಂಬಿ ಸರ್. ಸಾರಲ್ಲ ಕಣಮ್ಮ, ನಿಮ್ಮಪ್ಪ ಕಣೆ. ಏನು ಅಪ್ಪಂಗ್ ತುಂಬಾ ಸೇವೆ ಮಾಡ್ತಾ ಇದೀಯಾ? ಯಾಕೆ ನಿಂಗೆ ಹೊಟ್ಟೆ ಕಿಚ್ಚ? ಕೊಡಮ್ಮ. ಕೂತ್ಕೊಳ್ಳೆ ಅಲ್ಲಿ, ನಾನ್ ತಿನ್ನಿಸ್ತೀನಿ. ಯಾಕಮ್ಮ? ಅಪ್ಪ ಅಮ್ಮನ ಪ್ರೀತಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಂತೋಷ ಆಗ್ತಾ ಇದೆ. ಏನ್ ಹೇಳ್ತಿದೀಯ? ಏನಿಲ್ಲಮ್ಮ, ನಿನ್ ಕೈ ತಿಂದು ತುಂಬಾ ದಿನ ಆಯ್ತಲ್ಲ, ಅದಕ್ಕೆ. ತಿನ್ಸು ತಿನ್ಸು. ಅಯ್ಯೋ ಹುಚ್ಚಿ. ಅಯ್ಯೋ, ಮೆಲ್ಲಿಗೆ ಕಣೆ. ಹೇಳಿಲ್ವಾ ಬಂದೇ ಬರ್ತಾನೆ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್ ಸಬ್ ಕುछ ठीक है. ಮೇಡಮ್ ಇನ್ನೊಂದ್ ಸರಿ ಮಾಡ್ಲಾ? ಯಾಕೆ ಲೇಟ್ ಮಾಡ್ಬಿಟ್ರೆ? ನಿಮ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ಗೊತ್ತೇ? ಎಲ್ಲಾ ಕಡೆ ಕಲೆಕ್ಷನ್ ಮಾಡ್ಕೊ ಬರ್ಬೇಕಾದ್ರೆ ಟೈಮ್ ಆಗೇ ಆಯ್ತದೆ. ಎಲ್ರು ಚೆನ್ನಾಗಿದ್ದೀರಾ? ಏನೋ ನಿಮ್ ದಯಿಂದ ಗುಡುಗಿಸ್ತಾ ಇದೀವಿ. ನೀವ್ ಹಿಂಗೆ ಮೇಂಟೈನ್ ಮಾಡ್ಬಿಟ್ರೆ ಮಂತ್ಲಿ ಮಾಮೂಲಿ ಗ್ಯಾರಂಟಿ. ಬಾರ್ಗೇನ್ ಮಾಡೋ ಪ್ರಶ್ನೆನೇ ಇಲ್ಲ. ಏನಂತೀರಪ್ಪ? ನಮ್ ಬೇಡ ಅಂತಾನೆ ಕೊಡೋಣ ಬಿಡು. ನೆಟ್ಕಲಪ್ಪ ಮೇಡಮ್, ಇವ್ರೆಲ್ರ ಅಮೌಂಟ್ನು ಕಲೆಕ್ಟ್ ಮಾಡಿ ಹೆಸರು ಬರ್ಕೊಳ್ಳಿ. ಸರಿ ಮೇಡಮ್. ಯಾರ್ಯಾರು ಏನೇನ್ ತಂದಿದ್ದೀರಾ ಎಲ್ಲ ತಗೊಂಬಂದಿಲ್ಲ ಹಾಕ್ರಪ್ಪ. ನಾನೊಬ್ಳು ಪೊಲೀಸ್ ಆಫೀಸರ್. ನನಗೆ ಇಷ್ಟೆಲ್ಲ ಕೊಡ್ತಿದ್ದೀರಾ ಅಂದ್ರೆ ಇನ್ನು ಬೇರೆಯವ್ರಿಗೆಲ್ಲ ಎಷ್ಟು ಕೊಡ್ತೀರಾ? ಏನ್ ಕಥೆ? ಅಯ್ಯೋ ರೋದನೆ ಮೇಡಮ್, ನಿಮ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ವಿಧಾನಸೌಧದಲ್ಲಿ ಕುಂತು ನಮ್ಮನ್ನಾಳೋ ಮಂತ್ರಿಗಳು ಅವ್ರ ಸುತ್ತಮುತ್ತಿರೋ 100 ಜನ ಚೇಲಾಗಳನ್ನ ಮೇಂಟೈನ್ ಮಾಡ್ಬೇಕು ಮೇಡಮ್. ಇಷ್ಟೊಂದ್ ಜನಕ್ಕೆ ತಿನ್ಸೋದ್ರಿಂದ ನಿಮಗೇನ್ ಸಿಕ್ಕತ್ತೆ? ನಾವ್ ನಮ್ ಕೈಯಿಂದ ಕೊಡ್ತೀವಾ? ಎಲ್ಲ ಕಸ್ಟಮರ್ ತಲೆ ಮೇಲೆ ಎಳಿತೀವಿ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ತಲೆ ಮೇಲೆ ಹೊಡ್ದಂಗ್ ಹೇಳಿದ್ರಿ ಬಿಡಿ. ದಿಲೀಪ್, ಎಸ್ ಮೇಡಮ್. ಇವ್ರನ್ನೆಲ್ಲ ಒಳಗ್ ಹಾಕಿ. ಇದನ್ನೇ ಎವಿಡೆನ್ಸ್ ಆಗಿಟ್ಕೊಂಡು ಕೇಸ್ ಫೈಲ್ ಮಾಡಿ. ಏನ್ ಮೇಡಮ್ ಜೋಕ್ ಮಾಡ್ತಿದ್ದೀರಾ? Shut up! ನೀವೇನ್ ಧರ್ಮದ ಕೆಲಸ ಮಾಡ್ತಾ ಇದ್ದೀರಾ? ಮೇಡಮ್ ಇದು ತುಂಬಾ ಅನ್ಯಾಯ. ಮೋಸ ಮಾಡ್ತಾ ಇದೀರಾ ನೀವು. ಏನ್ ಮುಖ ನೋಡ್ತಾ ಇದ್ದೀರಾ? ಒಳಗ್ ಹಾಕಿ ಇವ್ರನ್ನೆಲ್ಲ. ಮೇಡಮ್ ನನ್ ಮಕ್ಳು ಆ ಒಮ್ಮನ ಸಮಾಸ ಬೇಡ ಅಂತ ಆವತ್ತೇ ನಿಮಗ್ ಬಡ್ಕೊಂಡೆ. ಕೇಳಿದ್ರ ನೀವು? ಇವತ್ತು ನಮ್ ಜುಟ್ಟು ಜನವಾರ ಎಲ್ಲ ಕಿತ್ಕೊಂಡು ಲಾಕಪ್ ಆಗವಳೆ. ಯಾವತ್ತಿದ್ರು ಕಿರಣ್ ಬೇಡಿನೇ ಕಂಡ್ರು. ಹಲೋ, ಸ್ವರ್ಗ ಸ್ವರ್ಗದಲ್ಲಿದ್ದೀವಿ. ನೀವಲ್ ಸ್ವರ್ಗದಲ್ಲಿರೇ. ಕಿರಣ್ ಬೇಡಿ ನಮ್ಮವ್ರನ್ನೆಲ್ಲ ಒದ್ದು ಒಳಗ್ ಹಾಕ್ತಾವಳೆ. ಕಿರಣ್ ಬೇಡಿ ಕಾಲ್ ಫ್ರಮ್ ದ ಹೆವನ್. ಏಯ್ ನಾಚಪ್ಪ, ನಿನ್ ಫ್ರೆಂಡ್ ಕಿರಣ್ ಬೇಡಿ ಫೋನ್. ಹಲೋ ಹೇಳಕಂದ,
ಮಧ್ಯಾಹ್ನ ಕುಡ್ದಿದ್ಯಾ ನಿನ್ನಲ್ಲೇ? ಹೊಡೆದಿರೋದು ನಾನಲ್ಲ, ನೀವು. ಇಲ್ಲಿ ಕಿರಣ್ ಬೇಡಿ ಕೊಡ್ತಿರೋ ಟಾರ್ಚರ್ಗೆ ನಮ್ ಕಾಂದಾನೆ ಅದ್ರ ಅಲ್ಲಾಡ್ತಾ ಐತೆ. ಮುಚ್ಚಬಾಯಿ, ಅವಳ ಹೆಣ ಬೀಳ್ಸಿ ಬೆಂಕಿ ಇಕ್ಕಿ ಬ್ಯಾಂಕ್ ಹಾಕಲ್ ತಿಥಿ ಮಾಡಕ್ ಬಂದಿದ್ದೀವಿ. ಅವಳ ಎದ್ ಬರಕ್ ಅವಳೇನ್ ದೆವ್ವ ಏನಲ್ಲೇ? ಬಂದಿರೋದು ಅವಳ ಇಲ್ಲ ಅವಳ ರೂಪ ದೆವ್ವನ ಗೊತ್ತಿಲ್ಲ. ಒಟ್ನಲ್ಲಿ ಕಿರಣ್ ಬೇಡಿ ಊರ್ ತುಂಬಾ ಹವಾ ಇಡ್ತಿರೋದಂತೂ ನಿಜ. ಯಾರು ನೀನು? ಓ, ನೀವೆಲ್ಲ ಕುರುಡ್ರಾ? ಕಣ್ಕಾಡ್ಸಲ್ವಾ? ನಾನು ಕಿರಣ್ ಬೇಡಿ. ಅವಳನ್ನು ಕೊಂದು ಸುಟ್ಟು ಬೂದಿ ಮಾಡಿದೀವಿ. ಅದೇ ಬೂದಿ ಬೆಂಕಿಯಾಗಿ ಈಗ ನಿಮ್ ಮುಂದೆ ನಿಂತಿದೆ. ಅದೇನ್ ಮಾತಾಡ್ತೇವ? ಸುತ್ತವ್ರ ಎದ್ ಬರಕಿದೇನೋ ಬಿಟ್ಟರೆ ಪಿಕ್ಚರ ಮಾಯ ಬಜಾರ್ ಸಿನಿಮಾನ. ಬೇಕಾದ್ರೆ ನೀನ್ ಡುಮ್ ಅನ್ಸ್ಬಿಡು, ನಾವ್ ಹೆಂಗ ಬದುಕೊಂಡ್ಬಿಡ್ತೀವಿ. ಆದ್ರೆ ನೀನು ಭೂತ ಅಲ್ಲ ಅಂತ ಮಾತ್ರ ಹೇಳವ, ಆಗ ಮಾತ್ರ ಸಮಾಧಾನ. ಹಾ, ಸಮಾಧಾನ ಮಾಡ್ಕೋ. ನಾನು ಅದಕ್ಕಿಂತನೂ ಕಡೆ. ದೆವ್ವ ಭೂತ ಕೊಡೋ ಟಾರ್ಚರು 10% ಆದ್ರೆ ಈ ಕಿರಣ್ ಬೇಡಿ ಕೊಡೋ ಟಾರ್ಚರು 100% ಔಟ್ ಅಂಡ್ ಔಟ್. ಗುಲಾಬ್ ಜಾಮ್. ಮಾತ್ಗೂ ಕಿರಣ್ ಬೇಡಿ ಅಂತ ಯಾಕೆ ಬಡ್ಕೋತೀಯ? ನಮ್ಮಿಂದ ಬಲಿಯಾದವಳು ಮತ್ತೆ ಬದುಕ್ ಬರಕ್ ಸಾಧ್ಯನೇ ಇಲ್ಲ. ಇದೇ ಮಾತನ್ನ ಪಬ್ಲಿಕ್ ಹೇಳಿ, ಪ್ರೆಸ್ ಹೇಳಿ, ಟಿವಿಗೆ ಹೇಳಿ. ಕೊಡ್ರಿ ಸ್ಟೇಟ್ಮೆಂಟ್ ನ. ಕಿರಣ್ ಬೇಡಿನ ಕೊಂದಿದ್ದು ನಾವೇ ಅಂತ ಒಪ್ಕೊಳ್ಳಿ. ಇದ್ಯಾ ತಾಕತ್ತು? ನೀವು ಹೇಳಲ್ಲ, ನಾನು ಹೇಳಿಸ್ದೆ ಬಿಡಲ್ಲ. ಅದಕ್ಕೆ ಕಂಡ್ರು ನಾನು ಇಲ್ಲಿಗೆ ಬಂದಿರೋದು. ಓಸ್ಮಾ ಬಿನ್ ಲಾಡನ್ಗಿಂತ ಭಾರಿ ತಲೆ ಕಣವ ನಿಂದು. ತಲೆ ಎಲ್ಲ ಮಾತಾಡ್ಬೇಡ. ದಿಕ್ಕು ದೆಸೆ ಇಲ್ದಿರೋ ಜಾಗದಲ್ಲಿ ನಿನ್ ಹೆಣನ ಹೂತಾಕ್ಬಿಡ್ತೀವಿ. ನಾವೆಂತ ದೊಡ್ಡ ಮನುಷ್ಯರು ಗೊತ್ತಾ? ನೀವ್ ಯಾವ ಸೀಮೆ ದೊಡ್ಡ ಮನುಷ್ಯರಯ್ಯ? ಅಲ್ಲ, ನಿಮ್ಗೇನಾದ್ರೂ 2 ಕೊಂಬು, 4 ಕಾಲು, 10 ತಲೆ ಇದ್ದು 24 ಅಡಿ ಎತ್ತರ ಏನಾದ್ರೂ ಇದ್ದೀರಾ? ಇಲ್ವಲ್ಲ? ಹೇಯ್, ಮೆರಿಬೇಡ್ವೆ. ಅಂತ ಕಿರಣ್ ಬೇಡಿನೇ ಎದ್ದೇಳ್ದಂಗ್ ಮಲಗಿಸ್ಬಿಟ್ವಿ. ನಿನ್ನನ್ ಕಳ್ಸೋದು ನಮ್ ಯಾವ ಲೆಕ್ಕನೆ? ಆದ್ರೆ ನೀವ್ ಅನ್ಕೊಂಡ್ ಹಾಗಲ್ಲ ನಾನು. ಆ ಕಿರಣ್ ಬೇಡಿದು ಬಾಲ್ಕನಿ ಭಾಷೆ, ಸ್ಟ್ಯಾಂಡರ್ಡ್ ಮಾತು. ಆದ್ರೆ ನಮ್ದು ಪಕ್ಕ ಗಾಂಧಿ ಕ್ಲಾಸು, ಚಪ್ಪರ್ ಡೈಲಾಗು. ಅದೇನೋ ಅಷ್ಟೇ, ಅವಳು ವಿಚಾರಿಸದ ಮೇಲ್ ಕೊಡ್ತಿದ್ಲು ಲಾಠಿಲಿ. ಆದ್ರೆ ನಮ್ದು ಮೊದಲು ಮಾಂಜ, ಆಮೇಲೆ ಮಾತು. ಅದು ಬೋಟ್ ಕಾಲಲ್ಲಿ. ಹೋಗೋಣ ಬರೋ, ಹೋಗೋಣ. ಬಂದಿರೇನೋ? ಈ ಅಮ್ಮ ಬನ್ನಿ ಮಠದಲ್ಲಿ ಪಟಾಕಿ ಸಿಡ್ದಂಗ್ ಸಿಡಿತಾವಳೆ. ನೋಡ್ತಾಯಿ, ನಮ್ ದೃಷ್ಟಿ ಬಿದ್ದು ಎಷ್ಟೋ ಜನ ಕೆಟ್ಟು ಎಕ್ಕುಟ್ಟೋಗಿ ನರ್ಕ ಸೇರ್ಕೊಂಡ್ಬಿಟ್ಟವ್ರೆ. ಅಷ್ಟೊಂದ್ ತರಿದ್ರ ನನ್ ಮಕ್ಕಳನ್ನ. ಹೊಡೆದ ಅಂದ್ರೆ ಗಾಳಿಗೆ ಹಾರೋಗ್ಬಿಡ್ತೀಯ. ಯಾರೇ ನೀನು? ನೀವು ಬೆನ್ಸ್ ಕಾರಲ್ಲಿ ಇಳಿಯೋ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಜೀವಕ್ಕೆ ಸ್ವಲ್ಪ ಅಪಾಯ ಆದ್ರೂ ಅದಕ್ಕೆ ನೀವೇ ಕಾರಣ ಅಂತ ರಾಜ್ಯಪಾಲರಿಂದ ರಾಷ್ಟ್ರಪತಿವರೆಗೂ ರೈಟಿಂಗ್ ಅಲ್ಲಿ ಬರೆದು ಕೊಟ್ಟಿದ್ದೀನಿ ರಾಜ. ನಾನು ಹುಟ್ಟಿದ್ದು ಬಳ್ಳಾರಿ. ನನ್ನನ್ನು ಸಾಕು ಬೆಳೆಸಿದ್ದು ಈ ನಮ್ಮ ಜನ. ನಾನಿಲ್ಲಿಗೆ ಬರೋದಕ್ಕೆ ಕಾರಣ ನೀವುಗಳೆಲ್ಲ ಮಾಡಿರೋ ಪಾಪ. ಈ ನನ್ನ ಕೈರೇಖಿನಲ್ಲಿ 4 ಜನರನ್ನ ಬಲಿ ತಗೋತೀನಿ ಅಂತ ಇದೆ. ಪುಣ್ಯಾತ್ಮರು ನೀವೇ ಇರ್ಬೇಕು. ಏನ್ ಫ್ಯಾಂಟಾಸ್ಟಿಕ್ ಆಗಿ ಮಾತಾಡ್ದೆ ಕಣವ. ಬಾಬತೆ, ನಂದು ಇವಳ್ದು ಒಂದೇ ಕ್ಯಾರೆಕ್ಟರ್ ಕಣ. ಜಾತಕ ನಮ್ಮದು. ಕೊಡ್ತಾ ಈಗೇನಾ ಬಿಡವ, ಕೈ ಮುಕ್ಕತ್ತೀನಿ. ಕಿರಣ್ ಬೇಡಿನ ಸಾಯಿಸಿ ಅವಳ ಹೆಸರನ್ನ ಅಳಸ್ ಹಾಕಿದೀವಿ ಅಂತ ತಿಳ್ಕೊಂಡಿರೋ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡಿ. ಗಾಳಿ ಪಟದ ಹಾಗೆ ಆಕಾಶದಲ್ಲಿ ಹಾರಾಡ್ತಿರೋ ಅವಳ ಹೆಸರನ್ನ ಉಳಿಸಿ ಎಲ್ಲರ ಉಸಿರನ್ನ ಇದೇ ಮಣ್ಣಲ್ಲಿ ಹೂತ್ ಹಾಕ್ಲಿಲ್ಲ ಅಂದ್ರೆ ನಾನು ಬಳ್ಳಾರಿ ಭಾಗ್ಯಲಕ್ಷ್ಮಿನೇ ಅಲ್ಲ ಕಂಡು. ಲಕ್ಷ್ಮಿಯ